ಸುಮಾರು 28 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದ ಮತ್ತು ಇತರ ರಾಜ್ಯಗಳ ಮುದ್ರಣ ಮಾಧ್ಯಮ ಮತ್ತು ವಿದ್ಯುತ್ ಮಾಧ್ಯಮಗಳಲ್ಲಿ ನಾವು ಕೂಡ ಸಕ್ರಿಯವಾಗಿ ಸುದ್ದಿಗಾರರಾಗಿ, ಅಂಕಣಕಾರರಾಗಿ, ನುಡಿ ಸುದ್ದಿಗಾರರಾಗಿ, ಅದೇ ರೀತಿಯಾಗಿ ದೀರ್ಘ ಲೇಖನ ಬರೆಯುವವರಾಗಿ, ಜೊತೆಯಲ್ಲಿ ಕೆಲವು ಖಾಸಗಿ ಪತ್ರಿಕೆಗಳಿಗೆ ಎಡಿಟರ್ ಆಗಿಯೂ ಕೂಡ ನಾವು ಸೇವೆಯನ್ನು ಸಲ್ಲಿಸಿದ್ದೀವಿ ಅಂತ ಈ ಒಳಗೆ ನಾವು ಕೂಡ ಒಬ್ಬರು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಮಿತ್ರರೇ, ತಮ್ಮೆಲ್ಲರಿಗೂ ತಿಳಿದ ಹಾಗೆ ಮಾಧ್ಯಮದ ಒಂದು ಕ್ಷೇತ್ರ ಅನ್ನುವಂಥದ್ದು ಇವತ್ತು ನಮಗೆ ನ್ಯಾಯಾಂಗ, ಶಾಸಕಾಂಗ, ಅದೇ ರೀತಿಯಾಗಿ ನಮ್ಮ ಕಾರ್ಯಾಂಗ ಹೇಗೆ ದೇಶವನ್ನು, ರಾಜ್ಯಗಳನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವೋ, ಅದರ ಜೊತೆಯಲ್ಲಿ ದೇಶ ಕಾಲ ಪರಿಸ್ಥಿತಿಗಳನ್ನು ಅನುಸರಿಸಿ ಇವತ್ತಿನ ಈ 3 ಅಂಗಗಳಲ್ಲಿ 4ನೇ ಅಂಗವಾಗಿ ಮಾಧ್ಯಮದ ರಂಗವೂ ಕೂಡ ಅದರಲ್ಲಿ ಸೇರ್ಕೊಂಡಿದೆ ಅಂತ ಈ ಜೊತೆಯಲ್ಲಿ ಈ ಮಾಧ್ಯಮ ರಂಗದ ಜವಾಬ್ದಾರಿ ಅಂತಂದರೆ ಈ 3 ರಂಗದ ಬೆಳವಣಿಗೆಗಳನ್ನು, ಅಲ್ಲಿರುವ ಲೋಪದೋಷಗಳನ್ನು ಅಥವಾ ಅದರ ಮಾಹಿತಿಯನ್ನು ಇವನ್ನೆಲ್ಲವನ್ನೂ ಕೂಡ ಸೆರೆ ಹಿಡಿದು ಮುದ್ರಣ ಮತ್ತು ವಿದ್ಯುತ್ ಮಾಧ್ಯಮಗಳ ಮೂಲಕವಾಗಿ ದೇಶದ ಒಳಿತಿಗಾಗಿ, ಅಭಿವೃದ್ಧಿಗಾಗಿ, ಶೋಷಿತರ ಒಂದು ರಕ್ಷಣೆಗಾಗಿ, ಜೊತೆಯಲ್ಲಿ ಆ ರಂಗಗಳಲ್ಲಿ ಯಾವುದೇ ಒಂದು ಭಾಗಗಳಲ್ಲಿ ಏನಾದರೂ ದೋಷಗಳು ಸಂಭವಿಸಿದರೆ ಅಥವಾ ಯಾವುದಾದ್ರೂ ಬಯಾಸು ಅಥವಾ ಏನಾದರೂ ಅಲ್ಲಿ ಬಂದರೆ ಅದನ್ನು ಕೂಡ ಕಣ್ತೆರೆಸುವ ಮತ್ತು ಅದನ್ನು ಚಿತ್ರಿಸುವಂಥ ಒಂದು ಗುರುತರವಾದ ಜವಾಬ್ದಾರಿ ಮಾಧ್ಯಮ ರಂಗದ ಮೇಲಿದೆ. ಮಾಧ್ಯಮದ ಒಂದು ಕೆಲಸ ಅನ್ನುವಂಥದ್ದು ಎಷ್ಟು ಕಷ್ಟ ಸಾಧ್ಯವಾದದ್ದು ಅಂತ ನಮಗಿಂತಲೂ ನಿಮಗೆ ಹೆಚ್ಚು ಗೊತ್ತಿದೆ. ಯಾಕಂದರೆ ನಾವೀಗ ಬಿಟ್ಟು ಈ ಕಡೆಗೆ ನಮ್ಮ ಟ್ರ್ಯಾಕನ್ನು ಬದಲು ಮಾಡಿಕೊಂಡಿದ್ದೀವಿ. ಆದರೆ ಇವತ್ತಿಗೂ ಕೂಡ ನೀವು ಆ ಒಂದು ರಸ್ತೆಯಲ್ಲಿ ಇದ್ದುಕೊಂಡು ಅನೇಕ ಕಷ್ಟ ನಿಷ್ಠೂರಗಳು, ಜೊತೆಯಲ್ಲಿ ಸಮಯವಿಲ್ಲದೆ ದೈಹಿಕವಾಗಿ, ಮಾನಸಿಕವಾಗಿ, ರಾಜಕೀಯವಾಗಿ, ಎಲ್ಲ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ಒತ್ತಡಗಳು, ಮತ್ತು ಒಂದು ಯಾವುದೇ ಒಂದು ಮಾಧ್ಯಮ ಸ್ವತಂತ್ರವಾಗಿ ಇರೋಕ್ಕೆ ಬಿಡದೆ ಅದಕ್ಕೆ ಬೇರೆ ಬೇರೆ ರಾಜಕೀಯವಾದಂತಹ ಒಂದು ಬಣ್ಣವನ್ನು ಅದಕ್ಕೆ ಕಲ್ಪಿಸೋದು ಅಥವಾ ಮತ್ತೆ ಯಾವುದೇ ರೀತಿಯನ್ನು ಕಲ್ಪಿಸಿ ಪತ್ರಿಕಾ ರಂಗದ ಫ್ರೀಡಮ್ ಆಫ್ ಸ್ಪೀಚ್ ಇತ್ಯಾದಿಗಳನ್ನು ಏನು ನಮಗೆ ಪವಿತ್ರವಾದಂತಹ ಸಂವಿಧಾನದತ್ತವಾದಂತಹ ಒಂದು ಅಧಿಕಾರ ಮಾರ್ಗವನ್ನು ನಿರ್ಬಂಧಿಸುವಂತಹ ಒಂದು ಸನ್ನಿವೇಶಗಳು ಕೂಡ ಆಯಾ ಕಾಲದಲ್ಲಿ ಸಂಭವಿಸುವಂತಹದ್ದು ಎಲ್ಲರಿಗೂ ತಿಳಿದಂಥ ವಿಷಯ. ಇಷ್ಟೆಲ್ಲ ಇದ್ದರೂ ಕೂಡ ಮಾಧ್ಯಮದ ರಂಗ ತನ್ನದೇ ಆದಂತಹ ಶೈಲಿಯಲ್ಲಿ ಜನರ ಮಾನಸದಲ್ಲಿ ವಿಶೇಷವಾಗಿ ಸ್ಥಾನಮಾನವನ್ನು ಗಳಿಸಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಅಭಿನಂದನೀಯವಾದಂಥ ಒಂದು ವಿಷಯ. ಇದು ತಾವೆಲ್ಲರೂ ಕೂಡ ತಮ್ಮ ಬಿಡುವಿಲ್ಲದ ಸಮಯವನ್ನು ಲೆಕ್ಕಿಸದೆ ಶ್ರೀ ಕ್ಷೇತ್ರ ಮಂತ್ರಾಲಯಕ್ಕೆ ಈ ಒಂದು ಪವಿತ್ರವಾದ ಮಾಧ್ಯಮ ದಿನದಂದು ಬಂದಿರತಕ್ಕಂಥದ್ದು ಕೂಡ ಒಂದು ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ಇನ್ನು ರಾಘವೇಂದ್ರ ಸ್ವಾಮಿಗಳವರ ಪವಿತ್ರವಾದಂತಹ ಒಂದು ಕ್ಷೇತ್ರ ಶ್ರೀ ಕ್ಷೇತ್ರ ಮಂತ್ರಾಲಯ. ಈ ಕ್ಷೇತ್ರ 1953ರ ಹಿಂದೆ ಇದು ಬಳ್ಳಾರಿ ಜಿಲ್ಲೆ ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿದಂತಹ ಒಂದು ಕ್ಷೇತ್ರ. ಇನ್ನು ಭಾಷಾವಾರಿ ಪ್ರಾಂತಗಳ ವಿಭಾಗವಾದ ನಂತರದಲ್ಲಿ ಇದು ಕರ್ನೂಲು ಜಿಲ್ಲೆಗೆ ಒಳಪಟ್ಟು ಆಂಧ್ರ ರಾಜ್ಯಕ್ಕೆ ಒಳಪಟ್ಟಿದೆ. ಇದು ಆಂಧ್ರ ರಾಜ್ಯಕ್ಕೆ ಒಳಪಟ್ಟರೂ ಕೂಡ ಇವತ್ತಿಗೂ ಕರ್ನಾಟಕದ ಗಡಿ ಭಾಗಗಳು ಮಂತ್ರಾಲಯದಲ್ಲಿ ಇವತ್ತಿಗೂ ಕೂಡ ಸಾಕ್ಷಿಗಳಾಗಿ ನಿಂತಿದ್ದಾವೆ. ಇಲ್ಲಿಯ ಎಲ್ಲ ಸಮುದಾಯದ ಜನಾಂಗವೂ ಕೂಡ ಕನ್ನಡ ಭಾಷೆಯನ್ನು ಮಾತನಾಡ್ತಾರೆ. ತೆಲುಗಿನ ಪ್ರಾಂತವಾದರೂ ಕೂಡ ಕನ್ನಡ ಭಾಷೆಗೆ ಇಲ್ಲಿ ಹೆಚ್ಚಿನ ಒತ್ತು ಅನ್ನುವಂಥದ್ದು ಸಹಜವಾಗಿಯೇ ಹೊಂದಿರತಕ್ಕಂಥದ್ದಾಗಿದೆ. ಇಲ್ಲಿರುವಂತಹ ಶಾಸನಗಳು, ಈ ಸುತ್ತಮುತ್ತಿನ ಶಾಸನಗಳು, ಈ ಸುತ್ತಮುತ್ತಿನ ಆಹಾರ ಪದ್ಧತಿ, ಈ ಸುತ್ತಮುತ್ತಿನ ಆಡುವ ಭಾಷೆ, ಈ ಸುತ್ತಮುತ್ತಿನ ಕವಿಗಳಾಗ್ಬೋದು ಅಥವಾ ಲೇಖಕರಾಗ್ಬೋದು ಹೆಚ್ಚಿನ ಕರ್ನಾಟಕ ಭಾಷೆಗೆ ಒತ್ತು ಕೊಡುವಂತಹ ಜನತೆ
ಆ ಕಾಲದಿಂದಲೂ ಕೂಡ ಇವತ್ತಿಗೂ ಕೂಡ ನಡೆದುಕೊಂಡು ಬಂದಿದೆ ಅಂತ ಇದೊಂದು ಹೆಮ್ಮೆಯ ಸಂಗತಿ. ಇನ್ನ ರಾಘವೇಂದ್ರ ಸ್ವಾಮಿಗಳವರು ಪವಿತ್ರ ತುಂಗಭದ್ರಾ ತೀರದ ಈ ಚಿಕ್ಕ ಒಂದು ಗ್ರಾಮದಲ್ಲಿ ಇಲ್ಲಿ ನೆಲೆ ನಿಂತಿದ್ದಾರೆ. ಅವರ ಪೂರ್ವಾವತಾರ ಭಕ್ತ ಪ್ರಹ್ಲಾದರಾಜರಾಗಿದ್ದಾಗ ತನ್ನ ತಂದೆ ನೀಡಿದಂತಹ ಹಿಂಸೆ, ತಾನೇ ದೇವರು ಎನ್ನುವಂತಹ ಭಾವನೆ, ಇವನ್ನೆಲ್ಲವನ್ನೂ ಕೂಡ ತನಗೆ ಆಯ್ಕೆ ಮಾಡಿಕೊಟ್ಟು ನಮಗಿಂತಲೂ ಮಿಗಿಲಾದಂತಹ ಸರ್ವಶಕ್ತನಾದಂತಹ ಭಗವಂತನಿದ್ದಾನೆ, ಅವನೆಲ್ಲ ಕಡೆಯಲ್ಲೂ ವ್ಯಾಪಿಸಿದ್ದಾನೆ ಅನ್ನುವಂತಹ ತತ್ವವನ್ನೆಲ್ಲವನ್ನು ತಂದೆಗೂ ಇಲ್ಲಿ ಹೇಳಿ, ತಂದೆ ನೀಡಿದಂತಹ ಯಾವುದೇ ಹಿಂಸೆ ಇತ್ಯಾದಿಗಳನ್ನೆಲ್ಲವನ್ನು ತಾಳಿಕೊಂಡು ಪುರಾಣ ಪ್ರಪಂಚದಲ್ಲಿ ಪ್ರಹ್ಲಾದರಾಜರು ಭಕ್ತ ಪ್ರಹ್ಲಾದರಾಜರಾಗಿ ಇವತ್ತಿಗೂ ಕೂಡ ಅಚ್ಚಳಿಗೆ ಉಳಿದಿರತಕ್ಕಂಥದ್ದು. ಅಂತಹ ಪ್ರಹ್ಲಾದರಾಜರೇ ನಂತರದಲ್ಲಿ ಬಾಕ್ಲೀಕ ರಾಜರಾಗಿ ಮಹಾಭಾರತ ಯುದ್ಧದಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿಗಳಾಗಿ ತಮ್ಮ ಪಾಲಿನ ಕರ್ತವ್ಯವನ್ನು ಪೋಷಿಸಿರ್ತಕ್ಕಂಥದ್ದು ಮಹಾಭಾರತದಲ್ಲಿ ಕೂಡ ಅವರ ಉಲ್ಲೇಖವನ್ನು ನಾವು ನೋಡಬಹುದು. ಆ ನಂತರದಲ್ಲಿ ದಾಸರಾಜ ಗುರುಸಾರ್ವಭೌಮರಾಗಿ ನಮ್ಮ ಕರ್ನಾಟಕದ ಚಕ್ರವರ್ತಿಯಾದಂತಹ ವಿಜಯನಗರ ಸಾಮ್ರಾಜ್ಯ ಅವರ ಕುಲಗುರುಗಳಾಗಿ 6 ಜನ ಚಕ್ರವರ್ತಿಗಳಿಗೆ ಕುಲಗುರುಗಳಾಗಿ ಮಾರ್ಗದರ್ಶಕರಾಗಿ ಅನುಗ್ರಾಹಕರಾಗಿ ಇದ್ದಂತಹ ಇತಿಹಾಸ ನಮ್ಮ ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ, ಹಂಪಿಯ ಇತಿಹಾಸದಲ್ಲಿ ಅವರ ಅನೇಕ ಸಂಸ್ಕೃತ ಗ್ರಂಥಗಳನ್ನು ಕನ್ನಡದಲ್ಲಿ ಪದಪದ್ಯಗಳನ್ನು ರಚನೆ ಮಾಡಿ ಶ್ರೀ ಮಧ್ವಾಚಾರ್ಯ ಮತತ್ರಯಾಚಾರ್ಯರಲ್ಲಿ ಶ್ರೀ ಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಮಧ್ವಾಚಾರ್ಯರು ಎಂಬುದಾಗಿ 3 ಮತಾಚಾರ್ಯರು. ಅವರಲ್ಲಿ ನಮ್ಮ ಕರ್ನಾಟಕದವರೇ ಆದಂತಹ ಆಂಜನೇಯನ ಅವತಾರಿಗಳಾದಂತಹ ಶ್ರೀ ಮಧ್ವಾಚಾರ್ಯರ ಅನುಯಾಯಿಗಳಾಗಿ ವ್ಯಾಸರಾಜ ಗುರುಸಾರ್ವಭೌಮರು ಪ್ರಸಿದ್ಧರಾಗಿದ್ದಾರೆ. ನಂತರದ ಕಟ್ಟಕಡೆಯ ಅವತಾರವಾಗಿ ರಾಘವೇಂದ್ರ ಸ್ವಾಮಿಗಳವರಾಗಿ ಅವತಾರವನ್ನು ಮಾಡಿದ್ದಾರೆ. ಅವರ ಪೂರ್ವಾಶ್ರಮದ ವಂಶ ಗೌತಮ ಗೋತ್ರ, ಬೀಗಮುದ್ರೆ ಮನತನ. ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದೊಂದು ಮನತನಕ್ಕೆ ಒಂದೊಂದು ಕಸುವನ್ನು ನೀಡಿ ಪೋಷಿಸಿದ್ದಾರೆ. ಅದರಲ್ಲಿ ಇವರ ಮನತನಕ್ಕೆ ಬೀಗಮುದ್ರೆ ಅಂದರೆ ಎಲ್ಲ ಮೊಕ್ಕಸ ಇತ್ಯಾದಿಗಳಿಗೆ ಬೀಗಗಳನ್ನು ಹಾಕಿ ಸೀಲ್ ಮಾಡಿ ಅದರ ಜವಾಬ್ದಾರಿಯನ್ನು ಇಟ್ಕೊಳ್ಳುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊಂದಿರತಕ್ಕಂತಹ ಮನತನ ರಾಘವೇಂದ್ರ ಸ್ವಾಮಿಗಳ ಮನತನ. ಅವರು ಈಗಿನ ತಮಿಳುನಾಡಿನ ಚಿದಂಬರಂ ಪಕ್ಕದಲ್ಲಿರ್ತಕ್ಕಂಥ ಭುವನಗಿರಿ ಅನ್ನುವಂಥ ಚಿಕ್ಕ ಗ್ರಾಮದಲ್ಲಿ ಅವರು ಜನ್ಮ ತಾಳಿದ್ದಾರೆ. ಅವರ ತಂದೆ ತಾಯಿಗಳು ತಿಮ್ಮಣ್ಣ ಭಟ್ಟರು, ಗೋಪಿಕಾಂಬ ಎಂಬುದಾಗಿ. ಅವರಿಗೆ 2ನೇ ಮಗನಾಗಿ, ಗಂಡು ಮಕ್ಕಳಲ್ಲಿ 2ನೇವರಾಗಿ ಮೊದಲು ಗುರುರಾಜಾಚಾರ್ಯರು ಅಂತ ಇವರ ಅಣ್ಣಂದರು, ಗೋಪಿಕಾಂಬ ಅನ್ನುವಂಥವರು, ವೆಂಕಟಾಂಬ ಅನ್ನುವಂಥವರು ಇವರ ಅಕ್ಕಂದಿರು. ಇವರು ವೆಂಕಟನಾಥರು ಎಂಬುದಾಗಿ ಇವರು ನಾಮಾಂಕಿತರಾಗಿದ್ದಾರೆ. ಯುಕ್ತ ವಯಸ್ಸಿನಲ್ಲಿ